ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಬಹಳ ಕಷ್ಟ ಇದೆ. ಲವ್ ಜಿಹಾದಿನ ಕಾರಣದಿಂದಾಗಿ ಸನಾತನ ಧರ್ಮದ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸನಾತನ ಬೋರ್ಡ್ನ ಅವಶ್ಯಕತೆ ಬಹಳಷ್ಟಿದೆ. ಆದ್ರೆ ನಮ್ಮ ಭಾರತದಲ್ಲಿ ಹಿಂದೂ ಅಣ್ಣ ತಮ್ಮಂದಿರು ಮುಸಲ್ಮಾನರನ್ನ ಕೂಡ ನಮ್ಮವರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಕ್ಕ ತಂಗಿರು ಅಂತ ಒಗ್ಗಟ್ಟಾಗಿ ಸೇರಿಸ್ಕೊಂಡ್ರು. ಆದ್ರೆ ಇವತ್ತು ನಮ್ಮ ಭಾರತದಲ್ಲಿ ಸನಾತನಿಗಳ ಪರಿಸ್ಥಿತಿ ಏನಾಗಿದೆ? ಅದೇ ರೀತಿ ಈಗ ನೀವು ಬಾಂಗ್ಲಾದೇಶ ಆಗ್ಲಿ ಪಾಕಿಸ್ತಾನ ಆಗ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ? ಇವತ್ತು ನಮ್ಮ ಭಾರತದಲ್ಲಿ ವಕ್ಫ್ ಬೋರ್ಡ್ ಇದೆ, ಹೌದು. ಅದೇ ಪಾಕಿಸ್ತಾನದಲ್ಲಿ ಯಾಕೆ ಸನಾತನ ಬೋರ್ಡ್ ಇಲ್ಲ? ಬಾಂಗ್ಲಾದೇಶದಲ್ಲಿ ಯಾಕೆ ಸನಾತನ ಬೋರ್ಡ್ ಇಲ್ಲ? ಹಾಗಾದ್ರೆ ಈ ನಮ್ಮ ಭಾರತದಲ್ಲಿ ವಕ್ಫ್ ಬೋರ್ಡ್ ಏನ್ ಮಾಡ್ತಾ ಇದೆ? ಯಾಕೆ ಬೇಕು ವಕ್ಫ್ ಬೋರ್ಡ್? ಹಿಂದೂಗಳು ಯಾಕೆ ಇನ್ನೂ ಕೂಡ ಮೌನರಾಗಿದ್ದೀರಾ? ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಇದರ ಬಗ್ಗೆ ಪ್ರಶ್ನೆ ಮಾಡುವಂತಹ ಅಗತ್ಯ ಖಂಡಿತವಾಗ್ಲೂ ಇದೆ, ಹೌದಲ್ವೋ? ಇದು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ.